ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಚಾನಲ್. ಇವತ್ತಿನ ನನ್ನ ವಿಡಿಯೋದಲ್ಲಿ ನನ್ನ ತಮ್ಬ್ಲೇನ್ ನೋಡಿದಾಗಲೇ ಗೊತ್ತಾಗಿರುತ್ತೆ ಇವತ್ತಿನ ಕಂಟೆಂಟ್ ಏನಿರ್ಬೋದು ಅಂತ. ಇವತ್ತು ನಾನು ಇಡ್ಲಿ ಹಾಗೆ ಚಟ್ನಿ ಸಾಂಬಾರ್ ರೆಸಿಪಿನ ಒಂದೇ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದೇ ವಿಡಿಯೋದಲ್ಲಿ ಹಾಕೋದ್ರಿಂದ ನಿಮಗೂ ಕೂಡ ಯೂಸ್ಫುಲ್ ಅನಿಸುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಬನ್ನಿ ಏನೇನು ರೆಸಿಪಿಗೆ ಏನೇನು ಇಂಗ್ರೀಡಿಯೆಂಟ್ ಬೇಕು ಅಂತ ತೋರಿಸ್ತೀನಿ. ಮೊದಲಿಗೆ ನಾನು ಇಡ್ಲಿ ನೆನೆ ಇಟ್ಬಿಟ್ಟು ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ. ಮೊದಲಿಗೆ ನಾನು 1.5 ಗ್ಲಾಸು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನಿವಾಗ 4 ಮೆಂಬರ್ಸಿಗೆ ಮಾಡ್ತಾ ಇರೋದು. ನನ್ನ ಕೈಯಲ್ಲಿ 2 ಇಡೀ ಅವಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಕಪ್ ಅವಲಕ್ಕಿ ಆದರೆ ಸಾಕಾಗುತ್ತೆ. ಫಸ್ಟೀಗ ನೆನೆ ಇಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ನಾನು ಅರ್ಧ ಗ್ಲಾಸಲ್ಲಿ ಉದ್ದಿನಬೇಳೆ ನೆನೆ ಇಟ್ಕೊಳ್ತಾ ಇದ್ದೀನಿ. ಇದು ಸಪ್ರೇಟಾಗಿ ನೆನೆ ಇಟ್ಕೊಳ್ಬೇಕು, ಎಲ್ಲ ಒಂದರಲ್ಲೇ ನೆನೆ ಇಡಬಾರ್ದು. ದೋಸೆಗಾದರೆ ಎಲ್ಲ ಒಂದರಲ್ಲೇ ನೆನೆ ಇಟ್ಟರೆ ನಡೆಯುತ್ತೆ, ಇಡ್ಲಿಗೆ ಸಪ್ರೇಟಾಗಿ ನೆನೆ ಇಟ್ಕೊಳ್ಬೇಕು. ಮಾರ್ನಿಂಗ್ 10 o'clock ಇದನ್ನು ನೆನೆ ಇಡ್ತಾ ಇದ್ದೀನಿ. 7 o'clock ನೈಟ್ ನಾನು ಇದನ್ನು ರುಬ್ಬೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಅಕ್ಕಿ ಅವಲಕ್ಕಿ ನೆನೆ ಇಟ್ಕೊಂಡಿದ್ವಲ್ಲ, ಫಸ್ಟ್ ಅದನ್ನು ನಾನು ರುಬ್ಕೊಳ್ತಾ ಇದ್ದೀನಿ. ಸಪ್ರೇಟಾಗಿ ಇದು ರುಬ್ಕೊಳ್ಬೇಕು, ಎಲ್ಲನೂ ಒಂದೇ ಸರಿಗೆ ಹಾಕಿ ರುಬ್ಬಾರ್ದು. ಇದು ಯಾವ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಅಂದರೆ, ಉಪ್ಪಿಟ್ಟು ಮಾಡ್ತೀವಲ್ವ ರವೆ, ಆ ಒಂದು ಕನ್ಸಿಸ್ಟೆನ್ಸಿಲಿ ಇದ್ದರೆ ಇಡ್ಲಿ ತುಂಬಾ ಸ್ಮೂತಾಗಿ ರವೆ ಇಡ್ಲಿ ಥರ ಬರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಸ್ಮೂತಾಗಿ ಮಾಡಿದ್ರೆ ಅದು ದೋಸೆಗೆ ಆಗಿಬಿಡುತ್ತೆ. ಸೊ ಹಂಗಾಗಿ ಈಗ ಅಕ್ಕಿ ಎಲ್ಲ ನಾನು ರುಬ್ಕೊಂಡು ರೆಡಿ ಮಾಡಿಕೊಂಡೆ. ಈಗ ಉದ್ದಿನಬೇಳೆ ಸ್ವಲ್ಪ ನಾನು 1 ಕಪ್ ರೈಸ್ನ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ತುಂಬಾ ಸ್ಮೂತಾಗಿ ಇದನ್ನು ರುಬ್ಕೊಳ್ಬೇಕು. ಇದನ್ನು ನಾನಿವಾಗ ತೋರಿಸ್ತೀನಿ. ಎಷ್ಟು ಸ್ಮೂತಾಗಿರಬೇಕು ಅಂದರೆ, ನೀವು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀರಲ್ಲ, ಸ್ಮೂತಾಗಿ ಯಾವ ರೀತಿ ಇರುತ್ತೆ ಆ ಕನ್ಸಿಸ್ಟೆನ್ಸಿ, ಸೊ ಅದೇ ರೀತಿ ಸ್ಮೂತಾಗಿರಬೇಕು ಉದ್ದಿನಬೇಳೆ ಹಾಗೆ ರೈಸು. ಓಕೆ, ಈಗ ಎಲ್ಲನೂ ನಾನು ರುಬ್ಕೊಂಡು ಒಂದು ಪಾತ್ರೆಗೆ ಹಾಕಿಟ್ಕೊಂಡಿದ್ದೀನಿ. ಇಡ್ಲಿಗಾದರೆ ನಾವು ಏನೂ ಹಾಕೋದಿಲ್ಲ, ಇದು ಏನು ರುಬ್ಬಿರ್ತೀವೋ ಹಾಗೆಯೇ ನೀಟಾಗಿ ಅದು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮಿಕ್ಸ್ ಮಾಡಿ ನಾನು ಜಸ್ಟ್ ನೆನೆ ಇಡ್ತೀನಿ ಅಷ್ಟೇ. ಮಾರ್ನಿಂಗು ಏನೇ ಇದ್ದರೂ ಅದಕ್ಕೆ ಆ್ಯಡ್ ಮಾಡಿ ಇಡ್ಲಿ ಮಾಡ್ಕೊಳ್ತೀನಿ. ಅಂದರೆ ಸೋಡಾ ಆಗಿರ್ಬೋದು, ಸಾಲ್ಟ್ ಆಗಿರ್ಬೋದು, ಎಲ್ಲನೂ ನಾನು ಮಾರ್ನಿಂಗ್ ಆ್ಯಡ್ ಮಾಡ್ಕೊಳ್ತೀನಿ. ಓಕೆ, ಇವಾಗ ಇದು ಬ್ಯಾಟರ್ ರೆಡಿಯಾಗಿದೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಓಕೆ, ಇವಾಗ ಎಲ್ಲ ಆಯಿತು. ಇವಾಗ ಮಾರ್ನಿಂಗ್ ಇದನ್ನು ನೋಡ್ತಾ ಇದ್ದೀನಿ. ಈಗ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಂತ. ಈಗ ನಾನು 1 ಟೇಬಲ್ ಸ್ಪೂನ್ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದು ಬ್ಯಾಟರ್ ಕೂಡ ರೆಡಿಯಾಗಿದೆ. ನಿಮ್ಗೇನಾದರೂ ಗಟ್ಟಿ ಆಯಿತು ಅಂತ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಬ್ಯಾಟರ್ ರೆಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇವಾಗ ಇಡ್ಲಿಗೆ ಒಂದು ಸಾಂಬಾರು ತೋರಿಸ್ತಾ ಇದ್ದೀನಿ. 3 ಟೊಮೊಟೊ 3 ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಅವೆರಡು ಕಟ್ ಮಾಡಿಕೊಂಡು ಒಂದು ಕುಕ್ಕರ್ಗೆ ಬೇಯಿಸ್ಕೊಳ್ಳೋದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 3 ಈರುಳ್ಳಿ ಜಾಸ್ತಿ ಅಂತ ಅನ್ನಿಸ್ತು, ಅದಕ್ಕೆ 1 ಈರುಳ್ಳಿ ತೆಗೆದೆ 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಹಾಗೆ ಈರುಳ್ಳಿನ ಬೇಯಿಸ್ಕೊಳ್ಬೇಕು. ಸ್ವಲ್ಪ ಖಾರದ ಪುಡಿ ಆಮೇಲೆ ಅರಿಶಿನ ಸಾಲ್ಟ್ ಹಾಕ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ. ಅದೆಷ್ಟು ಮುಳುಗೋಷ್ಟು ನೀರು ಹಾಕಬೇಕಾಗುತ್ತೆ, ಸಾಕು. 1 ವಿಷಲ್ ಆದರೂ ಸಾಕಾಗುತ್ತೆ, ಬೇಗ ಬೇಯುತ್ತೆ. ಈಗ ಆಲ್ರೆಡಿ ಬೆಂದಿದೆ. ನಾನು ಯಾವುದೇ ರೀತಿ ದಾಲ್ ಏನೂ ಹಾಕಿಲ್ಲ, ವಿತೌಟ್ ದಾಲು ಸಾಂಬಾರು ಮಾಡ್ತಾಯಿದ್ದೀನಿ. ಇಡ್ಲಿಗೆ ಹೋಟೆಲ್ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ. ಇದು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು. ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತಲ್ವ, ಸೊ ಹಂಗಾಗಿ ರಸ ಎಲ್ಲ ಬಿಟ್ಕೊಳ್ಳೋದಕ್ಕೆ. ಈಗ ಈ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರಿಗೆ ಒಗ್ಗರಣೆ ಮಾಮೂಲಿ ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಈಗ ಸ್ಮ್ಯಾಶ್ ಮಾಡಿರೋಂಥ ಸಾಂಬಾರನ್ನ ಇದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಇದು ನೀಟಾಗಿ ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಬೇಕು. ಹಾಗೆ 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟನ್ನ ನೀರಲ್ಲಿ ಫಸ್ಟು ಅದು ನೀರು ಥರ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಡೈರೆಕ್ಟ್ ನೀವು ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡಿದ್ರೆ ಗಂಟು ಆಗಿಬಿಡುತ್ತೆ. ಹಂಗಾಗಿ ನೀವು ಸಪ್ರೇಟಾಗಿ ಅದನ್ನು ನೀರು ಹಾಕಿ ಕರಗಿಸ್ಬಿಟ್ಟು ಆಮೇಲೆ ಇದಕ್ಕೆ ಸಾಂಬಾರಿಗೆ ಆ್ಯಡ್ ಮಾಡ್ಕೊಳ್ಬೇಕು. ಇವಾಗ 1/4 ಟೇಬಲ್ ಸ್ಪೂನ್ ಸಾಂಬಾರು ಪೌಡರ್ನ ಆ್ಯಡ್ ಮಾಡ್ಕೊಳ್ತೀನಿ. ನಾನು ಹಾಕ್ತಾ ಇರೋದು MTR ಸಾಂಬಾರು ಪೌಡರು. ಸಾಲ್ಟ್ ಎಲ್ಲ ನೀವು ಬೇಯಿಸ್ಕೊಳ್ಬೇಕಾದ್ರೆ ಹಾಕಿರ್ತೀರಲ್ಲ, ಸೊ ಸಾಲ್ಟ್ ಎಲ್ಲ ಕರೆಕ್ಟಾಗಿರುತ್ತೆ. ನಿಮ್ಗೆ ಇನ್ನೂ ಏನಾದರೂ ಬೇಕು ಅನಿಸಿದ್ರೆ ಈ ಟೈಮಲ್ಲಿ ನೀವು ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಬೋದು. ಇಷ್ಟೇ ಇಡ್ಲಿಗೆ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ. ನೀವು ಇದೇ ರೀತಿಯೇ ಇಷ್ಟೇ ಮೆಥಡಲ್ಲಿ ನೀವು ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಓಕೆ, ಇವಾಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ನಾನು ಕೊತ್ತಂಬರಿ, ಕಾಯಿ, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು ತೊಗೊಂಡಿದ್ದೀನಿ. ಕರಿಬೇವು ಹಸಿಮೆಣ್ಸಿನ್ಕಾಯಿನ
ಹಂಚಲ್ಲಿ ಹುರ್ಕೊಂಡಿದ್ದೀನಿ. ದೋಸೆ ಮಾಡಿದ್ರೆ ಇದಕ್ಕೆ ಬೆಳ್ಳುಳ್ಳಿ ಆ್ಯಡ್ ಮಾಡಿಕೊಂಡ್ರೆ ಶುಂಠಿ ಆ್ಯಡ್ ಮಾಡಿಕೊಂಡ್ರೆ ಆ ಚಟ್ನಿ ಕೂಡ ರೆಡಿ ಆಗುತ್ತೆ. ಈಗ ತುಂಬ ಸ್ಮೂತಾಗಿ ನಾನು ಚಟ್ನಿಗೆ ರುಬ್ಕೊಳ್ತೀನಿ. ಸ್ವಲ್ಪ ಕಡಲೆ ಹಾಗೆ ಸಾಲ್ಟು, ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೊಂಡ್ರೆ ಚಟ್ನಿ ಕೂಡ ರೆಡಿ ಆಗುತ್ತೆ. ಇಡ್ಲಿಗೆ ಚಟ್ನಿ ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಏನಕ್ಕೆ ನಾವು ಮುಂಚೆನೇ ರೆಡಿ ಮಾಡಿ ಇಟ್ಕೊಳ್ಬೇಕು ಸಾಲ್ಟು ಸೋಡಾ ಅಂತಂದರೆ, ನೀವು ಇಡ್ಲಿಗೆ ತಕ್ಷಣ ನೀವು ಸಾಲ್ಟು ಸೋಡಾ ಹಾಕಿ ಹಾಗೆ ಇಡ್ಲಿಗೆ ಇಟ್ಬಿಟ್ರೆ ನೀವು ತುಂಬ ಗಟ್ಟಿ ಆಗಿಬಿಡುತ್ತೆ, ಹಾಗೆ ಕಲರ್ ಕೂಡ ಚೇಂಜ್ ಆಗುತ್ತೆ. ಹಂಗಾಗಿ ನೀವು ಅದನ್ನು ಒಂದು ಹಾಫ್ ಆನ್ ಅವರ್ ಅಥವಾ ಟೈಮ್ ಇದ್ದರೆ 1 ಅವರ್ ಕೂಡ ಬಿಟ್ಟು ನೀವು ಇಡ್ಲಿಗೆ ರೆಡಿ ಮಾಡಿ ಹಾಕೊಳ್ಳಿ. ಸೊ ನೀವು ಮುಂಚೆನೇ ನೀವು ಸೋಡಾ ಉಪ್ಪು ಹಾಕ್ಬಿಟ್ಟು ತಕ್ಷಣ ನೀವು ಇಡ್ಲಿಗೆ ಇಟ್ಟರೆ ತುಂಬಾ ಗಟ್ಟಿ ಆಗುತ್ತೆ, ಹಾಗೆ ಕಲರ್ ಕೂಡ ಮೆಂತೆ ಕಲರ್ ಬಂದುಬಿಡುತ್ತೆ. ಸೊ ಹಂಗಾಗಿ ನಾನು ಸ್ವಲ್ಪ ಹೊತ್ತು ನೆನೆ ಇಟ್ಬಿಟ್ಟು ಆಮೇಲೆ ನಾನು ಬೇರೆದೆಲ್ಲ ಕೆಲಸ ಮಾಡ್ಕೊಳ್ತೀನಿ. ಓಕೆ, ಇವಾಗ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಡ್ಲಿ, ಎಷ್ಟು ಸಾಫ್ಟ್ ಕೂಡ ಬಂದಿದೆ. ಇಷ್ಟೇ ಸಿಂಪಲ್ಲಾಗಿ ನೀವು ಕೂಡ ಟ್ರೈ ಮಾಡಿ ನನಗೆ ಕಾಮೆಂಟಲ್ಲಿ ತಿಳಿಸಿ ಯಾವ ರೀತಿ ಬಂದಿದೆ ಅಂತ. ಓಕೆ, ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.